ಫ್ರೆಂಡ್ಸ್, ಜೀವನ ತುಂಬಾ ಬೋರ್ ಅನಿಸುತ್ತಿದೆಯಾ? ಒಂದು ಒಳ್ಳೆಯ ಜಾಬ್ ಇದ್ದು, ಒಳ್ಳೆಯ ಸ್ಯಾಲರಿ, ಒಳ್ಳೆಯ ಫ್ಯಾಮಿಲಿ ಇದ್ದು ಸಹ ಜೀವನದಲ್ಲಿ ಏನೋ ಕಳೆದುಕೊಂಡಂತೆ ಅನುಭವವಾಗ್ತಿದೆಯಾ? ಜೀವನವನ್ನು ಉತ್ಸಾಹದಿಂದ ಕಳೆಯಬೇಕು ಅಂತ ಅನಿಸುತ್ತಿಲ್ವಾ? ಫ್ರೆಂಡ್ಸ್, ಹೀಗೆಲ್ಲ ನಿಮಗೆ ಅನಿಸುತ್ತಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಿಂದ ಅಟ್ಲೀಸ್ಟ್ ನೀವೇನು ಈಗ ಫೀಲ್ ಮಾಡಿಕೊಳ್ತಿದ್ದೀರಾ ಅದರಲ್ಲಿ ಸ್ವಲ್ಪನಾದ್ರೂ ಚೇಂಜಸ್ ಖಂಡಿತ ಆಗುತ್ತೆ ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಒಂದು ವಿಷಯ ತಿಳಿದುಕೊಳ್ಳಬೇಕು. ಅದೇನೆಂದರೆ, ನಾವು ದಿನಾಲೂ ಒಂದೇ ತರಹ ಜೀವಿಸುವುದರಿಂದ, ಅಂದರೆ ಅದೇ ಫ್ಯಾಮಿಲಿ, ಅದೇ ಆಫೀಸ್, ಅದೇ ಕೆಲಸ, ಅದೇ ಸ್ನೇಹಿತರು, ಅದೇ ಡೈಲಿ ರುಟೀನ್ ಫಾಲೋ ಮಾಡುವುದರಿಂದ ನಮ್ಮ ಬ್ರೇನ್ಗೆ ಒಂದು ರೀತಿಯ ಚಾಲೆಂಜಿಂಗ್ ಆದ ಟಾಸ್ಕ್ ಅನ್ನೋದೇ ಇರುವುದಿಲ್ಲ. ನಾವು ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಈ ಜಗತ್ತಿನ ಬುದ್ಧಿವಂತ ಪ್ರಾಣಿ ಅಂತ ಹೇಳ್ತೇವೆ. ನಾವು ಯಾವಾಗ್ಲೂ ಹೊಸ ಹೊಸ ವಿಷಯಗಳನ್ನು ನೋಡಬಯಸುತ್ತೇವೆ, ಹೊಸ ಹೊಸ ಚಾಲೆಂಜಿಂಗ್ ಕೆಲಸಗಳನ್ನು ಮಾಡಲು ಬಯಸುತ್ತೇವೆ. ಹೀಗೆ ಆಗದಿದ್ದಲ್ಲಿ ನಮ್ಮ ಜೀವನದಲ್ಲಿ ಎಲ್ಲವೂ ಇದ್ದಾಗಲೂ ಅವು ನಮಗೆ ಕಂಡು ಬರುವುದಿಲ್ಲ. ನಾವು ಹೊಸದನ್ನು ಏನಾದರೂ ಕಂಡುಕೊಳ್ಳ ಬಯಸುತ್ತೇವೆ, ಹೊಸದನ್ನು ಏನಾದರೂ ಮಾಡಬಯಸುತ್ತೇವೆ. ಆದರೆ ಹೀಗಾಗದಿದ್ದಾಗ ನಮಗೆ ಜೀವನ ತುಂಬಾ ಬೋರ್ ಅನ್ನಿಸಲು ಸ್ಟಾರ್ಟ್ ಆಗುತ್ತೆ. ಎಲ್ಲವೂ ಇದ್ದಾಗಲೂ ನಮ್ಮ ಅಂತರಾಳದಲ್ಲಿ ಏನೋ ಒಂದು ನಿರವ ಮೌನ. ಎಲ್ಲವೂ ಇದ್ದಾಗಲೂ ಅದನ್ನು ಎಂಜಾಯ್ ಮಾಡಬೇಕು ಅನಿಸುವುದೇ ಇಲ್ಲ. ಈ ಜಗತ್ತಿನೊಡನೆ ನೀವು ಜೀವಿಸುತ್ತಿದ್ದರೂ ನಿಮ್ಮ ಹೃದಯದ ಅಂತರಾಳದಲ್ಲಿ ನೀವೊಬ್ಬರೇ ಏಕಾಂತದಿಂದ ಕೊರಗುತ್ತಿರುತ್ತೀರಿ. ಹಾಗಾದ್ರೆ ಇಂಥ ಸಮಯದಲ್ಲಿ ನೀವೇನು ಮಾಡಬೇಕು? ಹೇಗೆ ಈ ಏಕತಾನತೆಯಿಂದ ಹೊರಬರಬೇಕು? ಫ್ರೆಂಡ್ಸ್, ಈ ಪ್ರಶ್ನೆಗೆ ಉತ್ತರ ಕಂಡು ಹಿಡಿಯಲು ನೀವು ನಿಮ್ಮ ಬಾಲ್ಯ ಜೀವನಕ್ಕೆ ಮತ್ತೊಮ್ಮೆ ಹಿಂದಿರುಗಿ ರೀಕಾಲ್ ಮಾಡಿಕೊಳ್ಳಿ. ಹೇಗಿದ್ದವು ಆ ದಿನಗಳು? ರೀಕಾಲ್ ಮಾಡಿಕೊಳ್ಳಿ. ಹೇಗೆ ಆ ದಿನಗಳಲ್ಲಿ ಜೀವಿಸುತ್ತಿದ್ದೀರಿ? ಆ ದಿನಗಳಲ್ಲಿ ನಿಮ್ಮ ಹತ್ತಿರ ಏನೂ ಇರಲಿಲ್ಲ, ಜಾಬ್, ದುಡ್ಡು, ಒಳ್ಳೆಯ ಬಟ್ಟೆ. ಆದರೂ ಹೇಗಿದ್ದೀರಿ ಆ ದಿನಗಳಲ್ಲಿ? ಎಂದಾದರೂ ಅನ್ನಿಸಿದ್ದೆ ಲೈಫ್ ಬೋರಿಂಗ್ ಅಂತ? ಖಂಡಿತ ಇಲ್ಲ ತಾನೆ. ಹಾಗಾದ್ರೆ ಅಂದು ಅನಿಸದ ಲೈಫ್ ಬೋರಿಂಗ್ ಇಂದು ಎಲ್ಲವೂ ಇದ್ದಾಗಲೂ ಏಕೆ ಬೋರಿಂಗ್ ಅನಿಸ್ತಾ ಇದೆ ಅಂತ ನಿಮಗೆ ನೀವೇ ಕೇಳಿಕೊಳ್ಳಬೇಕು. ಹೀಗೆ ಕೇಳಿಕೊಂಡ ನಂತರ ನಿಮಗೇನು ಗೊತ್ತಾಗುವುದು ಎಂದರೆ, ಬೋರಿಂಗ್ ಅನ್ನೋದು ಒಂದು ಮನಸ್ಥಿತಿ ಅಷ್ಟೇ, ಅಲ್ಲದೆ ಮತ್ತೇನೂ ಅಲ್ಲ ಅಂತ. ನಮ್ಮದು ಲಿವಿಂಗ್ ಬಾಡಿ. ನಾವು ಜನರಿಂದ ಹೇಗೆ ಎಮೋಷನ್ಸ್ ಗಳಿಗೆ ಒಳಪಡುವೆವೋ ಹಾಗೆಯೇ ನಮ್ಮ ಕೆಲಸಗಳಿಂದಲೂ ನಾವು ಎಮೋಷನ್ಸ್ ಗಳಿಗೆ ಒಳಪಡುವೆವು. ನಾವು ಯಾವುದೇ ಮಷಿನ್ಗಳಲ್ಲ. ಹೇಗೆ ಅವು ಒಂದೇ ಸಮನೆ ಕೆಲಸ ಮಾಡಿದರೂ ಯಾವುದೇ ಎಮೋಷನ್ಸ್ ಒಳಪಡುವುದಿಲ್ಲ, ಯಾವುದೇ ರೀತಿಯ ಬೋರಿಂಗ್ ಮನಸ್ಥಿತಿ ಅನುಭವಿಸುವುದಿಲ್ಲ. ಈ ತರಹ ಬೋರ್ ಆಗುವುದು, ಜೀವನ ಬೇಸರವೆನಿಸುವುದು ಕೇವಲ ಮಾನವರಿಗೆ ಮಾತ್ರ ಎಂದು ತಿಳಿದುಕೊಳ್ಳಬೇಕು. ಹೀಗಾಗಿ ಫ್ರೆಂಡ್ಸ್, ಯಾವಾಗ ನಿಮಗೆ ಲೈಫ್ ಬೋರ್ ಅನಿಸುತ್ತೋ ಆಗ ಏನಾದರೂ ಹೊಸ ಹೊಸ ಕ್ರಿಯೇಟಿವಿಟಿಯಿಂದ ಕೂಡಿದ ಮತ್ತು ಇಂಟ್ರೆಸ್ಟಿಂಗ್ ಆದ ಕೆಲಸಗಳನ್ನು ಮಾಡಲು ಬಯಸಿ. ಉದಾಹರಣೆಗೆ, ಬೆಳಿಗ್ಗೆ ಬೇಗ ಎದ್ದು ಜಾಗಿಂಗ್ಗೆ ಹೋಗುವುದು, ಒಂದು ಸೆಲ್ಫ್ ಹೆಲ್ಪ್ ಬುಕ್ ಓದುವುದು, ಮಕ್ಕಳೊಂದಿಗೆ ಕ್ರಿಕೆಟ್ ಆಡುವುದು. ಯಾವಾಗ ಬೋರ್ ಅನಿಸುತ್ತದೋ ಆಗ ಕೂಡಲೇ ಏನಾದರೊಂದು ಕೆಲಸ ಮಾಡುವುದು. ಫ್ರೆಂಡ್ಸ್, ಹಾಗೆಯೇ ನಿಮ್ಮ ಬೋರಿಂಗ್ ನಿಂದ ಮತ್ತೊಂದು ಫಿಲಾಸಫಿಕಲ್ ಅಂಶ ಏನು ಅಂತ ತಿಳಿದುಕೊಳ್ಳಬೇಕೆಂದರೆ, ಎವ್ರಿಥಿಂಗ್ ಇಸ್ ಟೆಂಪರರಿ ಇನ್ ದಿಸ್ ಟೆಂಪರರಿ ಲೈಫ್ ಅಂತ. ದಿಸ್ ಶಾಲ್ ಟು ಪಾಸ್ ಅಂತ ನೀವು ತಿಳಿದುಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಬರುವ ಸುಖ, ದುಃಖ, ಸಂತೋಷದ ಅಥವಾ ಯಾವುದೇ ಕ್ಷಣಗಳು ಪರ್ಮನೆಂಟ್ ಅಲ್ಲ ಅಂತ ತಿಳಿದುಕೊಳ್ಳಬೇಕು. ಹಾಗೆಯೇ ಈಗ ನೀವು ಅನುಭವಿಸುತ್ತಿರುವ ಬೋರಿಂಗ್ ಅನ್ನೋ ಎಕ್ಸ್ಪೀರಿಯನ್ಸ್ ಸಹ ಪರ್ಮನೆಂಟ್ ಅಲ್ಲ ಅಂತ ತಿಳಿದುಕೊಂಡು ಜೀವನವನ್ನು ಉತ್ಸಾಹದಿಂದ ಜೀವಿಸಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.